ಇದ್ದಿದ್ದು. ಇದು ಒಂದು ಔಟ್ ಆಫ್ ಬಡ್ಜೆಟ್ ಹೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನೀವೆಲ್ಲ ಹೇಳಿದ್ರಿ ಬೇರೆ ವೆಬ್ಸೈಟಿಂದ ಟ್ರೈ ಮಾಡಿ ಅಂತ. ಸೊ ಗೈಸ್, ಪ್ಯಾಕೇಜಿಂಗ್ಗೆ ಇದಾಗ್ಬಿಡ್ತೀರಾ. ಸೊ ಹಿಯರ್ ಯು ಗೋ, ಸವಾನಾ ಹಾಲ್. ಟಿನ್ ಸವಾನಾಯಿಂದ ಆರ್ಡರ್ ಮಾಡಿದ್ದೀನಿ. ಸೊ ಇದು ಫಾಸ್ಟ್ ಡೆಲಿವರಿ ಅನಿಸುತ್ತೆ. ಆ ರೀಸನ್ಗೆ ಸ್ವಲ್ಪ ಬೇಗನೆ ಬಂದಿದೆ. ಇನ್ನೂ ತುಂಬ ಮಾಡಿದ್ದೀನಿ, ಆದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಏನು ಬಂದಿದೆ ಅದನ್ನೇ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಯೂಶ್ವಲಿ ಎಲ್ಲ ಜಾಸ್ತಿ ಸವಾನ ಅಂತ ಇದ್ದಾರೆ. ಅದಕ್ಕೆ ಹೇಗಿರುತ್ತೆ ನಾನು ಅಂತಲೂ ಈ ಬ್ರ್ಯಾಂಡಿಂದ ತರಿಸಿದ್ದೀನಿ. ಒಂದೊಂದೇ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ನೋಡೋಕೆ ಓಪನ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ಸೆಕ್ಸಿ ಕಾಣಿಸ್ತಿದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿರುತ್ತಾ. ಓಕೆ, ಲೆಟ್ಸ್ ಓಪನ್. ಇದ್ದಿದ್ದು ಬಂದೇವಿ. ಅವೇನೋ ಏನೇ ಕಿತ್ತಾಗ್ತಾ ಇಲ್ಲ ಅಂತೀನಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ. ಓಕೆ, 1 2 3 4. ಇದು ಲಾಸ್ಟಲ್ಲಿ ಗೈಸ್, ಇದು ಲಾಸ್ಟ್. ಯಾಕಂದರೆ ಇದು ನಾನು ಹೇಳ್ಬೇಕಂದ್ರೆ ಇದೆಲ್ಲ ಲೈಕ್ ಬಡ್ಜೆಟಲ್ಲಿ ಮಾಡಿದ್ದೆ. 500 ಒಳಗಡೆ ಬರಬೇಕು, ಇಲ್ಲ 500 ಅಂತ ಬಡ್ಜೆಟ್ ಇಟ್ಕೊಂಡಿದ್ದೆ. ಸೊ ಇದು ಒಂದು ಔಟ್ ಆಫ್ ಬಡ್ಜೆಟ್ ಹೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್. ಸೊ ಇದನ್ನು ಸೈಡಲ್ಲಿ ಇಡೋಣ. ಇದು ಲಾಸ್ಟ್ ಟ್ರೈ ಮಾಡ್ತೀನಿ. ಲೈಕ್ ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಇದು ಸೈಡಲ್ಲಿ ಇಡೋಣ. ಇವಾಗ ಯಾವುದಕ್ಕೆ ಹೋಗೋಣ ಅಂದರೆ, ಇದು. ಓಕೆ, ಫ್ರಮ್ ದಿಸ್ ಲೆಟ್ಸ್ ಸ್ಟಾರ್ಟ್. ಓಕೆ, ಓಪನ್ ಮಾಡ್ತಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು ಇದರಲ್ಲಿ. ನೋಡೋಣ ಹೇಗೆ ಬರುತ್ತೆ ಅಂತ. ದೊಡ್ಡದು ಅನಿಸ್ತಾ ಇಲ್ವಾ? ಮೆಟೀರಿಯಲ್ ಏನಷ್ಟು ಚೆನ್ನಾಗಿಲ್ಲ. ಅಂದರೆ ಏನು ಪ್ರೈಸ್ ಗೊತ್ತಾ ಗೈಸ್? 390. ಮೆಟೀರಿಯಲ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಹಾಗಂದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಚೂರ್ ಇರುತ್ತೆ ಕ್ವಾಲಿಟಿ ಅಂತ. ಸೊ ಬನ್ನಿ ಹಾಕ್ಕೊಂಡು ಬರೋಣ. ಚೆನ್ನಾಗಿದೆ, ಆದರೆ ನನಗೆ ಒಂಚೂರು ಲೈಟಲ್ಲಿ ಲೂಸಾ ಅಂತ. ಆದರೆ ಕರೆಕ್ಟ್ ಸೈಜ್ ಆರ್ಡರ್ ಮಾಡಿದ್ದೀನಿ. ಸ್ವಲ್ಪ ಸ್ಲೈಟಾಗಿ ಲೂಸ್ ಇದೆ ನನಗೆ. ಇನ್ನೂ ಸ್ಟಿಫ್ ಆಗಿ ನಡಿ. ಹಿಂಗೆ ಬರಬೇಕಿತ್ತು ನನಗೆ. ಆದರೆ ಅದು ಸ್ವಲ್ಪ ಲೂಸ್ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಖಾಲಿ ಕಾಣಿಸುತ್ತಲ್ಲ, ಏನಾದರೂ ಹಾಕ್ಕೊಂಬರ್ತೀನಿ ರೀ. ಒಂದು ಪೆಂಡೆಂಟ್ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಿಂದೆ ಹೇಗಿದೆ ಅಂದರೆ ತೋರಿಸ್ಲಾ? ಸೈಜ್ ಸ್ವಲ್ಪ ಇಲ್ಲಿ ಲೈಟಾಗಿ ಯೂಸ್ ಇದೆ. ಒಂಚೂರು ಇದ್ದಿದ್ರೆ ಫೈನ್. ಸೊ ಅದಕ್ಕೆ ನಾನು 3.5 ಕೊಡ್ತೀನಿ. 5 ಇದನ್ನು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನು ನೀವೆಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವಾಗ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಗೊತ್ತಾ? ನೆಕ್ಸ್ಟು ಬ್ಲ್ಯಾಕಿಗೆ ಹೋಗೋಣ. ಬ್ಲ್ಯಾಕ್ ಅಲ್ಲೋ? ಓಕೆ, ಬ್ಲ್ಯಾಕ್ ಓಪನ್ ಮಾಡೋಣವಾ? ಇದು ಸೇಮ್ ಪ್ರೈಸು, 390. ಸೊ ಇದು ಬಂದು ಯಾವ ಥರ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್. ಮುಂದೆಯಿಂದ ಇಲ್ಲ, ಹಿಂದೆಯಿಂದ. ಸೊ ಫ್ರಂಟ್ ಹೀಗೆ, ಇದು ನೆಕ್ಕಲ್ಲಿ ಬರುತ್ತೆ. ಸೊ ಬ್ಯಾಕ್ ಬಂದು ಹೀಗೆ, ಈ ಫುಲ್ಲು ಜಿಗ್ಜಾಗ್ ಆಗಿದೆ. ಕೆಳಗೆ ಟೈಯಿಂಗ್ ಪಾರ್ಟು. ಸೊ ಹಾಕೊಂಬರ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇದೇನಿದೆ ಅಂತ. ಇದು ಫ್ರಂಟ್, ಇದು ಬ್ಯಾಕ್.
ಬನ್ನಿ. ಸೊ ಇದು ಈ ಥರ ಬರುತ್ತೆ. ಇದು ಬಂದು ಪರ್ಫೆಕ್ಟಾಗಿ ಗೊತ್ತಿದೆ, ಹಿಂದೆ ಟೈ ಮಾಡೋದು ಅಲ್ಲ, ಇವಾಗೂ ಇದೆ ಟೈ ಮಾಡೋದು. ಸೊ ಟೈ ಪಟ್ಟು ನೆಕ್ ಈ ಥರ ಬರುತ್ತೆ. ಚೆನ್ನಾಗಿದೆ ಅಲ್ಲ? ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದು ಇದು ಕಾಂಪ್ಲಿಕೇಟೆಡ್ ಆಗಿದೆಯಾ? ಇಲ್ಲ ಇಲ್ಲ, ಇದು ನಾರ್ಮಲ್ ಪ್ಲೇನ್ ಟೀ ಶರ್ಟ್ ಅಷ್ಟೇ. ಸೊ ಮಾಡೋಣ ಬನ್ನಿ. ವಾವ್, ಕಲರ್ ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ ಅಲ್ಲ. ಮೆಟೀರಿಯಲ್ಲು ಪ್ರೈಸ್ ಬಂದು 490. ಪ್ರೈಸ್ ಮೇಲೆ ಡಿಪೆಂಡ್ ಗೈಸ್. ಇದು 490, ಅದಕ್ಕೆ ಮೆಟೀರಿಯಲ್ಲು ಸ್ವಲ್ಪ ಇನ್ನು ಟಿಕ್ ಆಗಿದೆ. ಇದು 390. ಓಕೆ, ಇದು ಓಕೆ ಪರವಾಗಿಲ್ಲ, ಇದೂ ಓಕೆ. ಆದರೆ ಅದು ನನಗೆ ಸ್ವಲ್ಪ ಕಸಿಬಿಸಿ, ಅದನ್ನು 390 ಕೊಟ್ಟಿದ್ದೀನಿ. ಆದರೆ ಮೆಟೀರಿಯಲ್ ಒಂಚೂರು ತಿಕ್ಕಾಗಿರ್ಬೇಕಿತ್ತು. ಸೊ ಬನ್ನಿ ಇದನ್ನ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಓಕೆ, ಜಸ್ಟ್ ಪ್ಲೇನ್ ಟೀ ಶರ್ಟು. ಈ ಥರ ಜೀನ್ಸ್ನಲ್ಲಿ ಯಾವಾಗ ಬೇಕಾಗಲ್ಲ ಹಾಕ್ಕೊಂಡು ಹೋಗ್ಬೋದು. ಆದರೆ ಮಿಸ್ಟೇಕ್ಸ್ ಎಲ್ಲ ನಂಗೆ ತುಂಬ ಲೂಸ್ ಅನಿಸ್ತಿದೆ. ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏಕೆಂದರೆ ನೋಡಿ, ಇಲ್ಲಿ ಹೇಗೆ ಕಾಣಿಸ್ತಿದೆ, ಇಲ್ಲಿ ಹೇಗೆ ಕಾಣಿಸ್ತಿದೆ. ನಾನು ಈ ಥರ ಹುಡುಕ್ತಾ ನನ್ನ ಹತ್ರ ಇದೆ ಈ ಥರ, ಅಂದರೆ ಬೇರೆ ಕಲರಲ್ಲಿದೆ. ಆದರೆ ನನಗೆ ಈ ಥರ ಬೇಕಿತ್ತು. ಆದರೆ ನನಗೆ ಹೇಗೆ ಬೇಕಂತ ಬಂದಿಲ್ಲ. ಆದರೆ ಓಕೆ ಫೈನ್, ಕಲರ್ ವೈಸ್ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ. ಯಾವಾಗಲೂ ಏನು ಫಿಟ್ ಹಾಕೋದು, ಒಂದ್ಸಲ ಲೂಸ್ ಹಾಕೋಣ ಅಂದರೆ ಯೂಸ್ ಮಾಡ್ಬೋದು. ಯಾವಾಗಲೂ ಏನಾದರೂ ಆರ್ಡರ್ ಮಾಡಿದ್ರೆ ಎಲ್ಲ ಚೆನ್ನಾಗೇ ಬರ್ಬೇಕಂತ ಏನಿರಲ್ವಲ್ಲ. ಸೊ ಮೇನ್ಗೆ ಹೋಗೋಣ, ನಾನು ಕಾಯ್ತಿರೋದು. ಲಿಟ್ರಲಿ ಗೈಸ್, ಇದೆಲ್ಲ ನೋಡಿಬೇಕಾದ್ರೆ ನನ್ನ 500 ಇದೆ. ಅದು ಸ್ವಲ್ಪ ಏಕೆಂದರೆ ನಾನು ಇದ್ರ ಜೊತೆನೇ ಅದನ್ನ ಆರ್ಡರ್ ಮಾಡಲಿಲ್ಲ, ನನಗೆ ಬೇಕಿತ್ತು. ನಾನು ಯೂಶ್ವಲಿ ನಿಮ್ಗೆ ಗೊತ್ತಲ್ವ, ಇವಾಗೆಲ್ಲ ಆನ್ಲೈನಲ್ಲಿ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದಲ್ವಾ. ನಾನು ಮುಂಚೆ ಬರೀ ಆಫ್ಲೈನ್, ನಾನು ಸ್ಟೋರಿಗೆ ಹೋಗೇನೆ ಟ್ರಯಲ್ ಮಾಡಿ ನನಗೆ ಇಷ್ಟ ಆದರೆ ತೊಗೊಬರೋದು. ಬೇಜಾನ್ಸಲ್ಲಿ ಹುಡುಕಿದ್ದೀನಿ. ಸೊ ಎತ್ಕೊಂಡ್ಬಿಡ್ತೀನಿ. ಇದು ನೆಕ್ಸ್ಟು ಬೇಜಾನ್ಸಲ್ಲಿ ಹುಡುಕಿದ್ದೀನಿ, ನನಗೆ ಸಿಕ್ಕಲಿಲ್ಲ. ಆದರೆ ನನಗೆ ನಾನು ನೋಡಿದ ತಕ್ಷಣ ಲೆಟ್ಸ್ ಗೋ ಫಾರ್ ದಿಸ್ ಅಂತ ಆರ್ಡರ್ ಮಾಡಿಬಿಡ್ತೀನಿ. ಇದು ಬಂದು ಮೇ ಬಿ 1071 ಏನೋ ಸಮಥಿಂಗ್ ಅನಿಸುತ್ತೆ. ನೋಡಲ್ಲ ಇಲ್ಲ ಇದು ಗುಡ್, ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ. ಆದರೆ ನೋಡಿ ಹೀಗಿದೆ. So good. Oh my god. ಮೆಟೀರಿಯಲ್ಲು ಪರವಾಗಿಲ್ಲ, 1000 ಕೊಟ್ಟಿದ್ರೆ ಪಕ್ಕ ಇದೇ ಥರ ಬರುತ್ತೆ. ಮೆಟೀರಿಯಲ್ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಏನಿರಲ್ಲ. ಸೊ ಇದು ಬಂದು ಹೀಗಿದೆ, ಹೀಗೋಗುತ್ತೆ. ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ. ಹೇಗೆ ಕಾಣುತ್ತೆ ನೋಡೋಣ. ಅದೇ ನೋಡಿ ಹೇಗಿದೆ ಅಂತ ಕ್ಲೋಸ್ ಅಪ್ ತೋರಿಸ್ತೀನಿ. ಇದಕ್ಕೆ ಫುಲ್ ಸ್ಲೀವ್ ಬರುತ್ತೆ. ಪರವಾಗಿಲ್ಲ, ಇಲ್ಲಿನೂ ಬೇರೆ ಕಲರ್ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಬನ್ನಿ, ಬ್ಯಾಕಲ್ಲಿ ಈ ಥರ ಇದೆ. ಲೆಟ್ಸ್ ಗೋ, ಹಾಕೊಂಡು ಬರ್ತೀನಿ. Look at this guys. ಏನು ಚೆನ್ನಾಗಿದೆ ನೋಡಿ. ಬ್ಯಾಕಲ್ಲಿ ಈ ಥರ ಬರುತ್ತೆ, ಫ್ರಂಟಲ್ಲಿ ಈ ಥರ ಬರುತ್ತೆ. ಅಯ್ಯೋ, ಇದು ನನಗೆ ಡಿಸ್ಟರ್ಬೆನ್ಸ್ ಕೊಡ್ತದೆ, ಕಿತ್ಬಿಡ್ಲಿಲ್ಲ. ಆಮೇಲೆ ಲವ್ 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 ಫಾರ್ ದಿಸ್
5 and 5 ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು. ಸೊ ಅದೇ ನಂಗೆ ಏನು ಒಂದೇ ಒಂದು ಭಯ ಇದೆ ಏನು ಗೊತ್ತಾ, ಸೈಜಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬಿಡುತ್ತಾ ಅನ್ನೋದೊಂದಿತ್ತು. ಬಟ್ ನಾವು ನಾಥಿಂಗ್ ಈ ಥರ ಬರುತ್ತೆ. ಚೆನ್ನಾಗಿದೆ ಇರ್ಬೇಕಂದ್ರೆ. ಇದ್ರ ಮೇಲೆ ಒಂದು ವೈಟ್ ಸ್ಕರ್ಟ್ ಹಾಕಿದ್ರೆ, ಬ್ಲ್ಯಾಕ್ ಹಾಕಿದ್ರು ಮ್ಯಾಚ್ ಆಗುತ್ತೆ. ಸ್ಕರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಯಾಂಟ್ ಮೇಲೆ ಹೋಗೋಕ್ಕಿಂತ ಸ್ಕರ್ಟ್ಸ್ ಮೇಲೆ ಹೋದ್ರೆ ಚೆನ್ನಾಗಿರುತ್ತೆ. ವಾವ್, ಚೂಡಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್. ಈ ಸವನವನ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.